ಹಾಯ್ ಹಲೋ ನಮಸ್ಕಾರ. ASS ನ್ಯೂಸ್ಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕನಕ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಮಾತನಾಡಿ, ದಿವಂಗತ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರ ಕೊಡುಗೆ ರಾಜ್ಯಕ್ಕೆ ಅಪಾರವಾದದ್ದು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿಯೂ ಸಹ ಯಾವುದೇ ಅವರ ಬೇಡಿಕೆಗಳಿಗೆ ತಲೆ ಬಾಗದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಿಸಿದರು. ಬೆಂಗಳೂರು ನಗರದಲ್ಲಿ IT-BT ಕಂಪನಿಗಳ ಬೆಳವಣಿಗೆಗೆ ಮಹತ್ತರವಾದಂತಹ ಪಾತ್ರ ಕೊಟ್ಟವರೆಂದರು. ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣ ಅವರ ನಿಧನ ದೇಶಕ್ಕೆ ಬಹಳ ನಷ್ಟವಾಗಿದೆ. ಅತಿಯ ಕಿರಿಯ ವಯಸ್ಸಿನಲ್ಲಿ ರಾಜಕಾರಣಕ್ಕೆ ಬಂದು 60 ವರ್ಷಗಳ ಕಾಲ ರಾಜಕೀಯ ಜೀವನವನ್ನ ನಡೆಸಿದ್ದು ಅವರ ಕೊಡುಗೆ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಅಪಾರವಾದದ್ದು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಹಾಗೂ ವಿವಿಧ ಖಾತೆಗಳ ಸಚಿವರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕೇಂದ್ರದಲ್ಲಿಯೂ ಸಹ ವಿವಿಧ ಖಾತೆಗಳನ್ನು ಪಡೆದು ದೇಶದಲ್ಲಿಯೂ ಸಹ ಸೇವೆ ಸಲ್ಲಿಸಿರುವ ಮಹಾನ್ ವ್ಯಕ್ತಿ. ನಮ್ಮಿಂದ ದೂರವಾಗಿರುವುದು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಭಾರಿ ನಷ್ಟವಾಗಿದೆ. ಅವರ ಅಗಲಿಕೆಯಿಂದ ಅವರ ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ, ಇದು ನಿಮ್ಮ ASS ನ್ಯೂಸ್. ಮಾಧ್ಯಮ ಮಿತ್ರರೇ, ಇಂದು ನಮ್ಮ ರಾಷ್ಟ್ರಕ್ಕೆ ದೊಡ್ಡ ಒಂದು ನಷ್ಟ ಆಗಿದೆ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರ ಸುಮಾರು 60 ವರ್ಷಗಳ ಕಾಲ ದೀರ್ಘವಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಸೇವೆ ಸಲ್ಲಿಸ್ತಾ ಅತಿ ಕಿರಿಯ ವಯಸ್ಸಿನಲ್ಲೇ ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆದು ಅಮೇರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎನ್ ಕೆನಡಿ ಅವರ ಮುಖಾಂತರ ಪ್ರೇರಣೆಗೊಂಡು ರಾಜಕೀಯ ಪ್ರವೇಶ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸ್ವತಂತ್ರವಾಗಿ ಅಂದಿನ ಹಿರಿಯ ಸಹಕಾರಿ ಧುರೀಣರಾಗಿರ್ತಕ್ಕಂಥ ಅಂದಿನ ರಾಜ್ಯದ ಅತ್ಯುನ್ನತ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಂಕರೇಗೌಡರನ್ನ ಮೊದಲನೇ ಪ್ರಯತ್ನದಲ್ಲೇ ಸೋಲಿಸಿ ರಾಜಕೀಯಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ SM ಕೃಷ್ಣರವರು ಇವತ್ತು ಬೆಳಗಿನ ಜಾವ 2:30ಕ್ಕೆ ನಿಧನರಾಗಿದ್ದಾರೆ. ಇವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದುಕೊಂಡು ನಮ್ಮ ಪಕ್ಷಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಕೊಡ್ತಾಯಿದ್ರು. ಇವರು ನಮ್ಮ ರಾಜ್ಯದ ಶಾಸಕರಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸುಮಾರು ಸರಿ ಆಯ್ಕೆಯಾಗಿ ನಂತರ ಸುಮಾರು ಸಂದರ್ಭಗಳಲ್ಲಿ ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಈ ದೇಶದ ರಾಜ್ಯದ ಸೇವೆ ಸಲ್ಲಿಸಿದ್ದಾರೆ. ಇವರು ನಮ್ಮ ರಾಜ್ಯದ ನಾನಾ ಇಲಾಖೆಯ ಸಚಿವರಾಗಿ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದಲ್ಲೂ ಸಹಿತ ನಾನಾ ಇಲಾಖಾ ಸಚಿವರಾಗಿ, ವಿಶೇಷವಾಗಿ ವಿದೇಶಾಂಗ ಖಾತೆ ಸಚಿವರಾಗಿ ಈ ದೇಶದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕೀರ್ತಿ ನಮ್ಮ SM ಕೃಷ್ಣ ಅವರಿಗಿದೆ. ಬಹುಶಃ ಇವತ್ತು ಇಡೀ ಬೆಂಗಳೂರ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಗತಿ ಹೊಂದಿರತಕ್ಕಂಥ ರಾಜಧಾನಿಗಳಲ್ಲಿ, ನಗರಗಳಲ್ಲಿ ಬೆಂಗಳೂರು ಕೂಡ ಇವತ್ತು ಹೊರಹೊಮ್ಮಿದೆ. ಇದಕ್ಕೆ ಭದ್ರ ಅಡಿಪಾಯ ಹಾಕಿದವರು ನಮ್ಮ SM ಕೃಷ್ಣ ಅವರು. ಏನು IT-BT, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಡೀ ದೇಶದ ಒಂದು ಮೇಜರ್ ಶೇರ್ ನಮ್ಮ ಬೆಂಗಳೂರು ಇವತ್ತು IT-BTನಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಬೆಂಗಳೂರು ಒಂದು ಒಳ್ಳೆ ಸ್ಥಾನಮಾನದಲ್ಲಿದೆ. ಅದಕ್ಕೆ ಕಾರಣ ಏನು ಅಂದರೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ IT ಮತ್ತು BTಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಪ್ರೋತ್ಸಾಹ ಇವತ್ತು ನಮ್ಮ ಬೆಂಗಳೂರನ್ನು ಇಡೀ ದೇಶದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಅದಕ್ಕೆ ಮೂಲ ಕಾರಣ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು, ಯೋಜನೆಗಳು.
ಇಡೀ ದೇಶದ, ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಯುವ ಪ್ರತಿಭೆ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು. ಮತ್ತು ನಾನಾ ಅಂತಾರಾಷ್ಟ್ರೀಯ IT-BT ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಅವರ ಒಂದು ಬ್ರಾಂಚಸ್ನ, ಅವರ ಒಂದು ಕೇಂದ್ರ ಕಚೇರಿಗಳನ್ನು ತೆರೆಯಲು ಅನುವು ಮಾಡಿಕೊಟ್ಟಂಥ ಒಂದು ಹೆಮ್ಮೆ ನಮ್ಮ SM ಕೃಷ್ಣರವರಿಗೆ. ವಿಶೇಷವಾಗಿ ಇವತ್ತು ಬೆಂಗಳೂರು ಟು ಮೈಸೂರು ಜೋಡಿ ರಸ್ತೆ ಏನಿದೆ, ಮೈಸೂರು ಕೂಡ ಅಷ್ಟು ವೇಗವಾಗಿ ಬೆಳೆಯಲು ಮೂಲ ಸೌಲಭ್ಯ ಬೇಕಾಗಿರೋದು ಒಳ್ಳೆಯ ರಸ್ತೆ ಸಂಪರ್ಕ. ಬೆಂಗಳೂರು ಮತ್ತು ಮೈಸೂರಿಗೆ ಜೋಡಿ ರಸ್ತೆ ತಂದಿದ್ದು ಕೂಡ ನಮ್ಮ SM ಕೃಷ್ಣರವರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಏನಿದೆ ಅದಕ್ಕೆ ಅಡಿಪಾಯ ಹಾಕಿದವರು ಕೂಡ ನಮ್ಮ SM ಕೃಷ್ಣರವರು. ವಿಶೇಷವಾಗಿ ನಮ್ಮ ವಿಧಾನಸೌಧದ ಏನು ರೆಪ್ಲಿಕಾ ಪ್ರತಿಬಿಂಬ ಅಂತ ಏನಂತೀವಿ, ವಿಕಾಸಸೌಧನ ಅದನ್ನು ಕಟ್ಟಿದವರು ನಮ್ಮ SM ಕೃಷ್ಣರವರು. ನಮ್ಮ ಮೂಲ ವಿಧಾನಸೌಧ ಕಟ್ಟಿದ್ದು ಕೆಂಗಾಲ್ ಹನುಮಂತನವರು. ಅದರ ಒಂದು ಪ್ರತಿರೂಪ ಏನು ವಿಕಾಸಸೌಧ ಏನಿದೆ ಅದನ್ನು ಕೂಡ ಭವ್ಯವಾದ ಒಂದು ಕಟ್ಟಡ ಕಟ್ಟಿದ ಕೀರ್ತಿ ನಮ್ಮ SM ಕೃಷ್ಣರವರಿಗಿರ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಈಗ ಸ್ತ್ರೀಶಕ್ತಿ ಸಂಘಗಳ ಒಂದು ಕಲ್ಪನೆ ಆರಂಭ ಆಗಿದ್ದು SM ಕೃಷ್ಣರವರ ಅವಧಿಯಲ್ಲಿ. ಇವತ್ತು ಇಡೀ ದೇಶಾದ್ಯಂತ, ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶಾದ್ಯಂತ ಅದು ವಿಶೇಷವಾದ ಒಂದು ಸಂಘ ಸಂಸ್ಥೆಗಳಾಗಿ, ಒಂದು ಸ್ವಸಹಾಯ ಸಂಘಗಳಾಗಿ ರೂಪುಗೊಂಡಿದೆ. ಅಂಥ ಒಂದು ಕಲ್ಪನೆ ಆರಂಭ ಮಾಡಿದ್ದು, ಸ್ತ್ರೀಶಕ್ತಿ ಸಂಘಗಳ ಕಲ್ಪನೆ ಆರಂಭ ಮಾಡಿದ್ದು ನಮ್ಮ SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ. ವಿಶೇಷವಾಗಿ ರೈತಾಪಿ ಜನರಿಗೆ ಏನು ಯಶಸ್ವಿ ಯೋಜನೆ, ಬಹುಶಃ ಸಹಕಾರ ಸಂಘಗಳಲ್ಲಿ ಇಂಥ ಅತ್ಯುತ್ತಮವಾದ ಆರೋಗ್ಯ ಯೋಜನೆ ಬಹುಶಃ ಯಾವುದೇ ದೇಶದಲ್ಲಿ ಇಲ್ಲ. ಅಂಥ ಒಂದು ಯಶಸ್ವಿ ಆರೋಗ್ಯ ವಿಮಾ ಯೋಜನೆಯನ್ನು ಪ್ರತಿಯೊಬ್ಬ ರೈತರಿಗೂ, ವಿಶೇಷವಾಗಿ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಯಾವುದೇ ಸಾವು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಯಶಸ್ವಿ ಯೋಜನೆನ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಆರಂಭ ಮಾಡಿದ್ರು. ಇಂದಿಗೂ ಸಹಿತ ಆ ಯಶಸ್ವಿ ಯೋಜನೆ ಪ್ರತಿಯೊಬ್ಬ ಸಹಕಾರಿ ಸಂಘದ ಸದಸ್ಯರು ಕೂಡ ವಿಶೇಷವಾದ ಸವಲತ್ತು ಸಿಗೋ ಥರ ಇವತ್ತು ಕೂಡ ಯೋಜನೆ ಮುಂದುವರಿತಾ ಇದೆ. ವಿಶೇಷವಾಗಿ ನಾವು ಇವತ್ತು ರೆವಿನ್ಯೂ ಇಲಾಖೆಯಲ್ಲಿ ಭೂಮಿ ಅಂತ ಏನು ಸಾಫ್ಟ್ವೇರ್ ಬಂದಿದೆ, ಅದನ್ನು ಕೂಡ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಒಂದು ಭೂಮಿನ ಸಾಫ್ಟ್ವೇರ್ನ ಇಂಟ್ರೊಡ್ಯೂಸ್ ಮಾಡಿ ಇಡೀ ಕಂದಾಯ ಇಲಾಖೆನ ಏನು ಕಂಪ್ಯೂಟರೈಸ್ ಮಾಡಿದಂಥ ಕೀರ್ತಿ SM ಕೃಷ್ಣರವರಿಗೆ ಸಲ್ತದೆ. ಇಂಥ ನಾನಾ ಯೋಜನೆಗಳನ್ನು ಅವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬಹುಶಃ 5 ವರ್ಷ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬರಗಾಲನೇ ಇತ್ತು ರಾಜ್ಯಕ್ಕೆ. ಅಂಥ ಒಂದು ಸಂದರ್ಭದಲ್ಲೂ ಸಹಿತ ಅವರು ದೇಶದ, ನಮ್ಮ ರಾಜ್ಯದ ಜನತೆಗೆ ವಿಶೇಷವಾದ ಒಂದು ಆಡಳಿತ ಕೊಟ್ಟಿದ್ದಾರೆ. ಅವರು ನಮ್ಮ ಏನು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ, ವೀರಪ್ಪನ್ ಅವರ ಏನು ಒಂದು ಬಂಧನಕ್ಕೀಡಾದಾಗ ಸುಮಾರು 100 ದಿವಸಕ್ಕೂ ಹೆಚ್ಚು ಕಾಲ ಅವರು ವೀರಪ್ಪನ್ ಅವರ ಒಂದು ಇದರಲ್ಲಿ ಬಂಧನಕ್ಕೀಡಾದಾಗ ಸಹಿತ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಕಾನೂನು ಅವ್ಯವಸ್ಥೆ ಆಗದಿರ ಆಡಳಿತ ಕೊಟ್ಟರು. ಮತ್ತು ವೀರಪ್ಪನ್ ಕೊಟ್ಟಿರ್ತಕ್ಕಂಥ ಸುಮಾರು ಬೇಡಿಕೆಗಳ ಏನಿತ್ತು, ಸುಮಾರು ಕೋಟಿ ಹಣದ ಒಂದು ಬೇಡಿಕೆ ಇರ್ಬೋದು, ಅಥವಾ ಅವರ ಅನುಯಾಯಿಗಳು ವಿಶೇಷವಾದ ಸಂದರ್ಭದಲ್ಲಿ ಬಂಧನಕ್ಕೊಳಗಾಗಿ ಜೈಲಿಗೆ ಶಿಕ್ಷೆಗೆ ಒಳಗಾಗಿ ಜೈಲ ವಾಸ ಮಾಡ್ತಾರೆ, ಅವ್ರು ಬಿಡುಗಡೆ ಮಾಡಬೇಕು ಅಂತ ಸುಮಾರು ಬೇಡಿಕೆಗಳು, ಎಷ್ಟೇ ಬೇಡಿಕೆಗಳು ಕೊಟ್ಟರು ಸಹಿತ ಯಾವುದೇ ಒಂದು ಬೇಡಿಕೆಗಳಿಗೆ ಜಗ್ದಿರ ವೀರಪ್ಪನ ಒಂದು ಕಪಿಮುಷ್ಟಿಯಿಂದ ಡಾಕ್ಟರ್ ರಾಜ್ಕುಮಾರ್ನ ಬಿಡಿಸ್ಕೊಂಡ್ಬಂದಂಥ ಕೀರ್ತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವರಿಗೆ ತಲುಪ್ತದೆ. ಮತ್ತು ಆಲ್ಮಟ್ಟಿ ಅಣೆಕಟ್ಟು ವಿಷಯದಲ್ಲಿ ಡ್ಯಾಮ್ ಹೈಟ್ನ ರೈಸ್ ಮಾಡುವಂಥ ಸಂದರ್ಭದಲ್ಲೂ ಸಹಿತ ಕರ್ನಾಟಕಕ್ಕೆ ಯಾವುದೇ ಥರ ಒಂದು ಅನ್ಯಾಯ ಆಗಬಾರ್ದು ಅಂತ ವಿಶೇಷವಾದ ಹೋರಾಟನ ಮಾಡಿದ್ರು. ಇಂಥ ಕೊಡುಗೆಗಳ ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ಒಂದು ಪಟ್ಟಿನೇ ನಮ್ಮ ಕಣ್ಮುಂದೆ ಸಿಗ್ತದೆ. ಅಂಥ ಒಂದು ಧೀಮಂತ ನಾಯಕ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಅಗಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಅವರು ಅಭಿಮಾನಿಗಳಿಗೆ, ಅವರ ಅನುಯಾಯಿಗಳಿಗೆ ಮತ್ತು ಇಡೀ ರಾಜ್ಯ ಮತ್ತು ದೇಶಕ್ಕೆ ಆಗಿರ್ತಕ್ಕಂಥ ಒಂದು ಏನು ಇವತ್ತು ನಷ್ಟ, ಅದು ಬಹುಶಃ ಬೇರೆ ಯಾರ ಕೈಯಲ್ಲೂ ಬರ್ಸೋಕ್ಕಾಗಲ್ಲ. ಅಂಥ ಕೊಡುಗೆ
ಎಸ್ ಎಂ ಕೃಷ್ಣ ಅವರು ಕೊಟ್ಟಿದ್ದಾರೆ. ಅವರ ಒಂದು ಏನು ಅಗಲಿರ್ತಕ್ಕಂಥ ಒಂದು ದುಃಖವನ್ನು ಇಡೀ ದೇಶದ ಜನತೆ ಭರಿಸುವಂಥ ಶಕ್ತಿ ದೇವರು ಕೊಡಲಿ, ವಿಶೇಷವಾಗಿ ಅವರ ಕುಟುಂಬ ಅವರ ಅನ್ಯಾಯಗಳು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಂತ ಒಬ್ಬ ಧೀಮಂತ ನಾಯಕ ನಮಗೆಲ್ಲ ಮಾದರಿ ಆಗಬೇಕು. ಅವರು ಹಾಕಿರ್ತಕ್ಕಂಥ ಒಂದು ಏನು ದಾರಿನಲ್ಲಿ ನಾವೆಲ್ಲ ಮುಂದುವರಿಬೇಕು ಅಂತ ಒಳ್ಳೆ ರಾಜಕಾರಣಿಗಳಾಗಬೇಕು ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಎರಡು ಮಾತು ಹೇಳ. ಈ ಒಂದು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ಎಸ್ ಎಂ ಕೃಷ್ಣರವರ 10ನೇ ಮುಖ್ಯಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ನೀಡಿದಂಥ ಏಕೈಕ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಅವರ ಒಂದು ಮರಣದ ಸುದ್ದಿ ತಿಳಿದ ತಕ್ಷಣ ನಾವು ಕೆಲವು ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡ್ವಿ. ಆ ಕಾರ್ಯಕ್ರಮ ರದ್ದು ಮಾಡಿ ಈ ದಿನ ನಾವು ಎಸ್ ಎಂ ಕೃಷ್ಣರವರ ಈ ಒಂದು ಸ್ಮರಣೆಯನ್ನು ಮಾಡ್ತಿದ್ದೀವಿ. ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಅದರಲ್ಲಿ ಅವರು ನಮ್ಮ ಈ ಒಂದು ಕಾಡುಗಳ ವೀರಪ್ಪನ್ ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ಸುಮಾರು ಕೋರಿಕೆಗಳನ್ನು ಇಟ್ಟರು. ಯಾವ ಕೋರಿಕೆಗಳನ್ನು ಮನಸ್ಸಿಲ್ಲ. ಅವ್ರಿಗೆ ಕರ್ನಾಟಕದ ಮೇಲೆ ಇದ್ದಂಥ ಪ್ರೀತಿ, ಕಾವೇರಿ ನದಿಯ ಒಂದು ನ್ಯಾಯಾಧೀಕರಣದಲ್ಲಿ ನಮಗೆ ಕಾವೇರಿ ನೀರನ್ನು ಬಿಟ್ಕೊಡ್ಬೇಕು ಅಂತ ಒಂದು ಇದನ್ನು ಇಟ್ಟ, ಅದನ್ನು ಒಪ್ಕೊಳ್ಳಿಲ್ಲ ಎಸ್ ಎಂ ಕೃಷ್ಣ. ತಮಿಳುನಾಡನ್ನ ಲ್ಯಾಂಗ್ವೇಜ್ ಆದಂಥ ತಮಿಳನ್ನು ನಮ್ಮ ಕರ್ನಾಟಕದಲ್ಲಿ 2ನೇ ಒಂದು ಅಭ್ಯಾಸವಾಗಿ ಮಾಡ್ಕೊಳ್ಳೋದು ಕೂಡ ಕೇಳದ. ನಮ್ಮದು ಮಾಡಿಕೊಡಿ, ನಾವು ರಾಜ್ಕುಮಾರನ್ನು ಬಿಡ್ತೀವಿ, ನೀವು ಕನ್ನಡಕ್ಕೆ ಎಷ್ಟು ಗೌರವ ಕೊಡ್ತೀರೋ ತಮಿಳಿಗೂ ಹಾಗೆ ಕೊಡೋಣ ಅಂತ ಹೇಳಿದ್ರು. ಹಾಗೂ ಅವರು ಒಪ್ಪಲಿಲ್ಲ. ಯಾಕೆ ಅಂದರೆ ಅವ್ರಿಗಿದ್ದಂಥ ಒಂದು ಪ್ರೀತಿ, ಅಭಿಮಾನ. ನಮ್ಮ ಒಂದು ರಾಜ್ಯ ಇಂಟರ್ನೆಟ್ ಮತ್ತು ಈ ಕಂಪ್ಯೂಟರ್ ಕಾರಣದಲ್ಲಿ ಇಡೀ ಬೆಂಗಳೂರು, ಇಡೀ ಪ್ರಪಂಚದ ಒಂದು ಮಾರ್ಗದರ್ಶನ ಬಂತು. ಆಗ ಇಡೀ ಪ್ರಪಂಚ ಬೆಂಗಳೂರು ಕಡೆ ನೋಡ್ತು. ಅದರ ಒಂದು ಮೂಲ ಕಾರಣ ನಮ್ಮ ಎಸ್ ಎಂ ಕೃಷ್ಣರವರು. ಅವರು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಒಂದು ಒಳ್ಳೆಯ ಒಂದು ಶಕ್ತಿ ಎಲ್ರಿಗೂ ಹೇಳ್ತಾ ಇದ್ದಾರೆ. ಈಗ ಒಂದು ಶಕ್ತಿ ಬಂದಿದೆ ಅಂದರೆ ಇವ್ರ ಮಾರ್ಗದರ್ಶನ ನೀಡಿದ್ರು. ಕಾಂಗ್ರೆಸ್ ಅಲ್ಲ, ರಾಜಕಾರಣ ಮಾತಾಡಬಾರ್ದು, ಆದರೂ ಹೇಳು ನಮ್ಮ ದೇಶ ಕಟ್ಟುವಂಥ ಪಕ್ಷ ನರೇಂದ್ರ ಮೋದಿಯವರ ಜೊತೆಗೆ ನಾವೆಲ್ಲರೂ ಇರಬೇಕು, ಈ ಒಂದು ಪಕ್ಷಕ್ಕೆ ನಾವು ಸಹಮತ ಕೊಟ್ಟು ಮುಂದೆ ಹೋಗೋಣ ಅಂತ ಹೇಳಿದಂಥ ಒಬ್ಬ ಮಹಾನ್ ಭಾವ ಈ ದಿನ ನಮ್ಮ ಜೊತೆಗಿಲ್ಲ. ಆದ್ದರಿಂದ ಆತನನ್ನು ನೆನೆಸ್ಕೊಳ್ತಾ ಈ ಸಮಯದಲ್ಲಿ ಅವ್ರಿಗೆ ನಾವು 2 ನಿಮಿಷಗಳ ಕಾಲ ಮೌನವನ್ನು ಆಚರಿಸೋಣ ಅಂತೇಳಿ ಎಲ್ಲರಿಗೂ ನೆನೆಸ್ಕೊಳ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮನ್ಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ